ಇಂತೂ ನಾವು ಕಾಯ್ತಿದ್ದಂಥ ಆಲಪ್ಪುಝ ಹೌಸ್ ಬೋಟಿಂಗ್ಗೆ ನಾವು ಬಂದೇ ಬಿಟ್ವಿ. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಬೋಟಿಂಗು. ಅವರು ಕ್ಯಾಪ್ಟನ್, ಇವರು ಕುಕ್ಕಿಂಗ್. ಬನ್ನಿ ನಾವು ಬುಕ್ ಮಾಡಿದಂತಹ ಬೋಟ್ ಯಾವ ಥರ ಇತ್ತು ಅಂತ ನೋಡೋಣ. ಎಷ್ಟು ಲಕ್ಸುರಿಯಸ್ ಆಗಿದೆ. ರೂಮ್ಗಳಂತೂ ತುಂಬಾ ಚೆನ್ನಾಗಿದೆ. ಇದು ಮೇಲ್ಗಡೆ ಬಾಲ್ಕನಿ ಥರ ಮೇಲೆ ಹೋಗೋಕ್ಕೆ. ಇದರಲ್ಲಿ 2 ರೂಮ್ ಇದೆ. ಇದು ಫಸ್ಟ್ ರೂಮ್. ಇಲ್ಲಿ ದೊಡ್ಡದಾಗಿರೋ ವಿಂಡೋ ಇದೆ. ನೀರು ಹೋಗ್ತಾ ಇರೋದಂತೂ ಹಂಗೆ ಕಾಣಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಬಾತ್ರೂಮ್ ನೀಟಾಗಿದೆ. ವಿಂಡೋ ತೆಗೆದ್ರೆ ನೀರು ಹೋಗ್ತಾ ಇರೋದು, ಬೋಟ್ಗಳು ಹೋಗ್ತಾ ಇರೋದು ಎಲ್ಲ ಕಾಣಿಸ್ತಾ ಇರುತ್ತೆ. ಇದು 2ನೇ ರೂಮ್. ತುಂಬ ಚೆನ್ನಾಗಿತ್ತು. ಇದು ಸೇಮ್ ಆ ರೂಮ್ ಥರನೇ ಈ ರೂಮ್. ನಮಗಂತೂ ಹೋಗಿದ ತಕ್ಷಣ ತುಂಬಾ ಖುಷಿ ಆಯಿತು. ಇವರು ಕುಕ್ಕಿಂಗ್, ಇದು ಅಡುಗೆ ಮನೆ. ಅಪ್ಪು ಅಂತ ಅವರ ಹೆಸರು. ಬೋಟ್ ಮೂವ್ ಆಗ್ತಾ ಇದೆ. ನಮಗೆ ಕಾಫಿ ಮಾಡೋಕ್ಕೋಸ್ಕರ ಅಡುಗೆ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಊಟ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಬಂದ ತಕ್ಷಣ ಎಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡೆ, ಬೇಕಾಗುತ್ತೆ ಅಂತ. ಇದು ಬಾಲ್ಕನಿ, ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇಲ್ಲೂ ಚೆನ್ನಾಗಿದೆ. ಒಂದು 4-5 ಚೇರು, ಒಂದು ಟೇಬಲ್ ಹಾಕಿದ್ದಾರೆ. ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇಲ್ಲಿಂದನೂ ನೋಡ್ಬೋದು, ಚೆನ್ನಾಗಿರುತ್ತೆ. ನಾವು ಬರುವಾಗ ಸಣ್ಣ ಸಣ್ಣ ಮಳೆ ಹನಿ ಬರ್ತಾ ಇತ್ತು. ವೆದರ್ಗೂ ಸಖತ್ತಾಗಿತ್ತು. ಇದು 25 ಅಡಿ ಆಳ ಇದೆಯಂತೆ. ಬಿದ್ದರೆ ಮುಗೀತು ಕತೆ. ಇದು ಬೇರೆ ಬೇರೆ ಬೋಟ್ಗಳು. ಇಲ್ಲಿ ಬರ್ತಾ ಇದೆ ಚಿಕ್ಕ ಬೋಟು. ಅಂದರೆ ಇವರು ಸಣ್ಣ ಪುಟ್ಟ ಮನೆಗಳಿರ್ತವೆ ಇವರು ಬೀಚ್ ಪಕ್ಕ. ಅಲ್ಲಿಂದ ಹೋಗೋಕ್ಕೆ ಬರೋಕ್ಕೆ ಇಂಥ ಬೋಟ್ಗಳನ್ನ ಯೂಸ್ ಮಾಡ್ತಾರೆ. ಮತ್ತು ಟೂರಿಸಮ್ ಅವ್ರಿಗೂ ಈ ಥರ ಬೋಟ್ಗಳಲ್ಲಿ ಕರ್ಕೊಂಡೋಗಿ 1 ರೌಂಡ್ ವಾಪಸ್ ಕರ್ಕೊಂಬಂದುಬಿಡ್ತಾರೆ. ನೀರು ನೋಡ್ತಾ ಇದ್ದರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. 2,000 ಬೋಟ್ಗಳಿದೆಯಂತೆ. ಇದೆಲ್ಲ ಬಸ್ ಸ್ಟ್ಯಾಂಡ್ ಇದ್ದಂಗೆ ಇವರಿಗೆ, ಅದಕ್ಕೆ ಸ್ಟ್ಯಾಂಡ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಇದು ಮೇಲ್ಗಡೆ ಬಾಲ್ಕನಿಯಿಂದ ವ್ಯೂ ಪಾಯಿಂಟು. ಮುಂದೆ ಹೋಗ್ತಾ ಐತೆ ಬೋಟಿಂಗ್. ಸಖತ್ತಾಗಿತ್ತು. ನಮಗಂತೂ ಎಕ್ಸ್ಪೀರಿಯನ್ಸ್. ಮಳೆ ಬರೋಕ್ಕೆ ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಇದು ಸ್ಪೀಡ್ ಬೋಟಿಂಗ್ ಅಂತ ಸಖತ್ತಾಗಿತ್ತು. ಮಳೆ ಈಗ ತಾನೇ ಸ್ಟಾರ್ಟ್ ಆಗ್ತಾ ಇತ್ತು. ಬೋಟ್ ಹೋಗ್ತಾ ಇತ್ತು. ಕಾಫಿ ಕೊಟ್ಟರು. ನೋಡಿ, ಸ್ಪೀಡ್ ಬೋಟಿಂಗಲ್ಲಿ ಹೋಗ್ತಾ ಇದೆ. ಮಳೆ ಬರುವಾಗ ಆ ಥರ ಚೆನ್ನಾಗಿರುತ್ತೆ. ನಾವು ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಫಿಶ್ ಮಾರ್ಕೆಟಿಂದ ಫಿಶ್ ತಂದು ಡಿನ್ನರ್ಗೆ ಫಿಶ್ ಮಾಡಿಸ್ಕೊಂಡ್ವಿ. ಹಾಗೆ ದಾಲು, ವೆಜ್, ಚಪಾತಿ, ತರಕಾರಿ, ಇದು ಪಲ್ಯ ಅದೆಲ್ಲ ಮಾಡಿದರು. ಚೆನ್ನಾಗಿತ್ತು.
ಇದು ಮಾರ್ನಿಂಗ್ ವಿಡಿಯೋ. ಇಲ್ಲಿ ಏನದು ಓಣಂ ಟೈಮಲ್ಲಿ ಒಂದು ಇದು ಕಾಂಪಿಟೇಷನ್ ಮಾಡ್ತಾರಲ್ಲ, ಬೋಟು ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ಆ ಥರದ್ದು ಈ ಜಾಗದಲ್ಲಿ ನಡೆಯುತ್ತಂತೆ. ನೋಡಿ ಬರ್ತಾ ಇದೆ ಸ್ಪೀಡ್ ಬೋಟಿಂಗ್. ಆ ಕಡೆ ಒಂದು ಸ್ವಲ್ಪ ಐಲ್ಯಾಂಡ್ ಥರ, ದ್ವೀಪಗಳ ಥರ ಜಾಗ ಇರೋದ್ರಲ್ಲಿ ಇವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಬೋಟಿಂಗ್ ಗೋರ್ಮೆಂಟ್ ಬೋಟಲ್ಲಿ ಇದು ಬಸ್ ಸ್ಟ್ಯಾಂಡ್ ಥರ ಹೋಗಿ ಬರೋದು, ಅದಕ್ಕೆಲ್ಲ ಅದೇ ಬೋಟ್ ಯೂಸ್ ಮಾಡ್ತಾರೆ. ಸ್ಪೀಡ್ ಬೋಟಿಂಗ್ ಬೋಟಲ್ಲಿರೋ ಹೌಸ್ ಬೋಟಲ್ಲಿರೋ ಇವರು ಒಂದು ಗೇಮ್ ಥರ ಮಧ್ಯ ಅಲ್ಲೆಲ್ಲಾದರೂ ಹೋದಾಗ ಸಿಕ್ಕಾಗ ಇವರು ಕರ್ಕೊಂಡು ಸ್ಪೀಡ್ ಬೋಟಿಂಗ್ ಮಾಡಿಸ್ತಾರೆ. ಒಬ್ಬರಿಗೆ 300 ಚಾರ್ಜ್ ಮಾಡ್ತಾರೆ. ಇದು ನಮಗೆ ಹೌಸ್ ಬೋಟಿಂಗ್ಗೆ 13,000 ಏನೋ ಆಯಿತು ಟೋಟಲ್ ಪ್ಯಾಕೇಜು. ಆ ಫಿಶು ಎಲ್ಲ ತೊಗೊಂಡಿದ್ದೆಲ್ಲ ಎಕ್ಸ್ಟ್ರಾ ಚಾರ್ಜ್ ಆಯಿತು. ಮಳೆ ಬರ್ತಾ ಇದೆ. ಕ್ಯಾಪ್ಟನ್ ಓಡಿಸ್ತಾ ಇದ್ದಾರೆ ಬಿಟ್ಟ. ಚೆನ್ನಾಗಿತ್ತು. ಅದು ಇಷ್ಟೊಂದು ಬೋಟುಗಳು ಕಾಣಿಸ್ತಿದೆ ನೋಡಿ ನಿಮಗೆ. ಇಲ್ಲೇ ಒಂದು 10 ಬೋಟುಗಳು ಕಾಣಿಸ್ತಾ ಇರ್ಬೋದು ನಿಮಗೆ. ಅಷ್ಟು ಬೋಟ್ ಹೌಸ್ ವ್ಯವಸ್ಥೆ ಇದ್ದಿದೆ. ಆಲಾಪೂಜಾ ಇದ್ರ ಹೆಸರು. ಒಂದೊಂದು ಬೋಟಿಗೂ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಚೆನ್ನಾಗಿರುತ್ತೆ. ನೀರು ನೋಡ್ತಾ ಇದ್ರೆ ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಇದಾಗಲೇ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಒಂದಿನ ಮುಗಿಸ್ಕೊಂಡು ವಾಪಸ್ ನಮ್ಮನ್ನ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ರೂಮಲ್ಲಿ ಕಾಣುವಂಥ ವ್ಯೂ, ಬೆಡ್ ಪಕ್ಕ. ನಾವಿನ್ನೇನು ಬೋಟ್ ಇಳಿಯೋ ಸಮಯ ಬರ್ತಾ ಇದೆ. ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮಧ್ಯಾಹ್ನದ ಲಂಚು. ವೆಜಿಟೇಬಲ್ಸ್, ರೈಸು, ಒಂದು 3 ಥರ ಪಲ್ಯ ಆಯಿತು, ಮಜ್ಜಿಗೆ, ಅನ್ನ, ಸಾಂಬಾರು, ಹಪ್ಳ, ಚಪಾತಿ ಇಷ್ಟು ಇತ್ತು. ತುಂಬ ಚೆನ್ನಾಗಿತ್ತು ವೆಜ್ ಊಟ. ಬೀಟ್ರೂಟ್ ಸಲಾಡ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂದು ಹತ್ರ ನಿಲ್ಲಿಸಿದ್ರು ನಮಗೆ ಊಟಕ್ಕೆ ಅಂತ, ಅಲ್ಲೂ ಚೆನ್ನಾಗಿತ್ತು. ಇವ್ರಿಗೆ ನಮಗೆ ಬೈಕ್ಗಳು ಹೆಂಗೋ ಹಂಗೆ ಇಲ್ಲಿ ಈ ಥರ ದಡದಲ್ಲಿ ಮನೆಗಳು ಇರ್ತವೆ. ಅವರಿಗೆ ಸಣ್ಣ ಸಣ್ಣ ಬೋಟ್ಗಳಿರ್ತವೆ, ಅವರಿಗೆ ಆ ಥರ ಬೈಕ್ಗಳ ಥರ ಅವು. ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸು ಆಲಾಪೂಜಾ ಬೀಚ್. ಇಲ್ಲಿ ನೀರಿಗೇನು ಇಳಿಯೋಕ್ಕೆ ಬಿಡೋಲ್ಲ, ಸುಮ್ಮನೆ ದೂರದಿಂದ ಫೋಟೋ ತಕ್ಕೊಂಡು ಬರ್ಬೋದು ಅಷ್ಟೇ.